ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡೇ 2 ನಾವು ರೂಫಿಂಗ್ ಮಾಡಿಸ್ತಾ ಇದ್ದೀವಲ್ಲ ನಮ್ಮ ಮನೆಯದು, ಅದರದ್ದು ವ್ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಗೀಜೆ ಎಲ್ಲನೂ ಮುಗಿಸಿದ ತಕ್ಷಣವೇ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ದೆ. ಯಾಕೆಂದರೆ ನಂಗೆ ಸ್ವಲ್ಪ ಕಾಲು ನೋವಿತ್ತು. ಆಮೇಲೆ ನುಗ್ಗೆ ಸೊಪ್ಪೆಲ್ಲ ತಂದಿದ್ದೆ, ನುಗ್ಗೆ ಸೊಪ್ಪಿನಲ್ಲಿ ಪಲ್ಯ ಮಾಡಿದೆ. ಡಾಕ್ಟ್ರೂ ಕೂಡ ಹೇಳಿದರು, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ತಿನ್ನಬೇಕು ನೀವು, ರಿಚ್ ಇನ್ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಆ್ಯಂಡ್ ಐರನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊಪ್ಪನ್ನ ನಾವು ಯಾವಾಗ ತಿಂದ್ರೂ ಒಳ್ಳೆಯದೇನೆ. ಬಟ್ ನನಗೆ ಸ್ವಲ್ಪ ತುಂಬ ಕಾಲು ನೋವಿರೋದ್ರಿಂದ ಈ ಥರ ವೆಜಿಟೇಬಲ್ಸ್ಗಳನ್ನೆಲ್ಲ ತಿನ್ನಬೇಕು, ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ನಬೇಕು ನೀವು ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು ತಂದು ತಿಂತಾ ಇರ್ತೀನಿ. ಅಲ್ಲಿಂದ ನನಗೆ ಸ್ವಲ್ಪ ಟೈಲರ್ ಅಂಗಡಿಲಿ ಕೆಲಸ ಇತ್ತು. ತುಂಬ ಬ್ಲೌಸ್ಗಳು ಕೊಟ್ಟಿದ್ದೆ, ಅಂದರೆ ಫಸ್ಟು ಹೊಲಿಸಿದ್ದೆ, ಆದರೆ ಅದನ್ನು ಸರಿಯಾಗಿ ಫಿಟ್ಟಿಂಗ್ ಆಗಿರಲಿಲ್ಲ. ನನಗೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೇ ಅದೇನಾಯಿತು, ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಅದಕ್ಕೆ ಟೈಲರ್ ಶಾಪಿಗೆ ಹೋಗಿದ್ದೆ. ನೀವೇನು ಹೇಳಿದ್ರಿ ಹೇಳಿ, ನನಗೆ ಆಗಿರತ್ತೆ ಬನ್ನಿ ಅಂತ ತಾನೇ ಹೇಳಿದ್ದು. ಮಾಡೋಣ ಅನ್ಕಂಡೆ, ಕೆಲಸಗಳೇ ಜಾಸ್ತಿ ಮೇಡಮ್, ವರ್ಕರ್ ಸರಿಯಾಗಿ ಬರ್ತಿಲ್ಲ. ಏನ್ ಮಾಡ್ಲಿ ಇದನ್ನೀಗ? ಅದೇ ಫಿಟ್ಟಿಂಗ್ ಮಾಡಿ ಆ ಸೈಜಿಗೆನೆ. ನಾನು ಇವಾಗ ತಗೊಳ್ಳೋಂಥ ಎಲ್ಲ ಸ್ಯಾರೀಸ್ ಬ್ಲೌಸ್ಗಳನ್ನ ಇವ್ರ ಕೈಲೇ ಕೊಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ. ಸೊ ಡಿಫ್ರೆಂಟಾಗಿ ಹೊಲಿದು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿ ಹೊಲಿತಾರೆ, ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ಹಾಸನದವ್ರು ಯಾರಾದರೂ ಆಗಿದ್ದು ನಿಮ್ಗೇನಾದರೂ ಒಳ್ಳೆ ಟೇಲರ್ ಹುಡುಕ್ತಾ ಇದ್ದರೆ ದಯವಿಟ್ಟು ಅವ್ರ ಹತ್ರ ಹೋಗಿ, ನಿಜವಾಗ್ಲೂ ಅವ್ರು ಚೆನ್ನಾಗಿ ಹೊಲಿತಾರೆ. ಸರಿ, ಅದಾದಮೇಲೆ ಸ್ವಲ್ಪ ಮನೆಗೆ ಸಾಮಾನು ತಗೋಬೇಕಾಗಿತ್ತು. ಹಾಗಾಗಿ ನಾನು ಹೋಲ್ಸೇಲ್ ಅಂಗಡಿಗೆ ಬಂದು ಒಂದಷ್ಟು ಸಾಮಾನುಗಳನ್ನ ತಗೊಂಡೆ. ಅದಾದಮೇಲೆ ಬಂದು ಮೇಲೆ ನೋಡ್ತೀನಿ, ಪೇಂಟ್ನ ಇವರು ಅದೇ ವೆಲ್ಡಿಂಗ್ನವ್ರು ಬಂದುಬಿಟ್ಟು ಫುಲ್ ಪೇಂಟ್ ಎಲ್ಲನೂ ಹೊಡೆದ್ಬಿಟ್ಟಿದ್ದಾರೆ. ನಂಗೆ ಗೊತ್ತೇ ಆಗಿಲ್ಲ ಅವ್ರು ಬಂದಿದ್ದೆ, ನನಗೆ ಗೊತ್ತಿಲ್ಲ. ನಾನು ಮನೆಯಲ್ಲೇ ಇದ್ದೆ, ಬಟ್ ಅವತ್ತು ಗೊತ್ತಾಗಲೇ ಇಲ್ಲ. ಅವರು ಸೌಂಡೇ ಮಾಡ್ದಂಗೆ ಬಂದು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಹೋಗಿದ್ರು. ಎಲ್ಲ ನನ್ನ ತಂದಿದ್ದ ಕಂಬಿಗಳಿಗೆಲ್ಲ ಪೇಂಟ್ ಹೊಡೆದಿದ್ದಾರೆ. ಕಾಲಿಟ್ಟರೆ ಹಾಗೆ ಹೆಜ್ಜೆ ಬರುತ್ತೆ. ಇಲ್ಲಿಗೆ ಮೇಲಕ್ಕೆ ರೂಫಿಂಗ್ ಮಾಡಿಸ್ತಾ ಇರೋದು. ಇದು 3rd ಫ್ಲೋರ್ ನಮ್ಮದು. ನಾನು ಮನೆ ಕಡೆ ಟೈಮಲ್ಲಿ ನಂಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಹಾಗೆ ಹೆಂಗೆ ಬೇಕು ಹಂಗೆ ಆಗ್ಬಿಟ್ಟಿದೆ ಕೆಲಸಗಳು. ಅದಕ್ಕೆ ಇವಾಗ ಅದನ್ನೆಲ್ಲನೂ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲಿಗೆ ರೂಫಿಂಗ್ ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಇದಿತ್ತು ಬಟ್ಟೆ ಒಣಾಕೋದು, ಟೀದು, ಅದನ್ನು ಕಿತ್ತಾಕ್ಬಿಟ್ರು. ಇವ್ರ ಕೆಲಸಕ್ಕೆ ಇವ್ರ ಮೇಲೆ ಎಳ್ಕೊಬೇಕಾಗಿತ್ತಲ್ಲ ಕಂಬಿನ, ಅದನ್ನು ಕಿತ್ತೇ ಹಾಕ್ಬಿಟ್ರು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.